ಲವ್ ಮಾಕ್ಟೇಲ್ 3 ನೋಡ್ಕೊಂಡು ಹೊರಗೆ ಬಂದಿದ್ದಾರೆ. ಲೆಟ್ ಮಿ ಆಸ್ಕ್, ಬಿಕಾಸ್ ಲವ್ ಮಾಕ್ಟೇಲ್ 2 ಲೆವೆಲ್ ಅವ್ರನ್ನ ನೋಡಿದ್ವಿ. ನಮ್ಮೆಲ್ಲರ ಫೇವ್ರೇಟ್ ತಾತಾ ಸ್ಟಾರ್ ರವಿ ಸೀತಾರಾಮನ್ ಸರ್, ಹೇಗೆ ಅನಿಸ್ತಾ ಇದೆ Sir, number one, this movie 3 is Love Mocktail 3. ಹೌದು. It's a different level. I mean, emotions are oozing out, not only from the audience and even from the director and this Milenas. I mean, it was something different level. Didn't expect the real turn, which I don't want to discuss. Let people see it. Second thing is very, very important is in different dimension, the director has sent a message to the public. ತಲೆಯಲ್ಲಿ ಏನು ಇಟ್ಕೊಂಡು ಸಿನಿಮಾ ನೋಡೋಕೆ ಬರಬೇಕು? ನಿಮ್ಮ ಸಜೆಷನ್ ಏನು? ಏನು ಇಟ್ಕೊಂಡಲ್ಲೇ ಬರಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ 1 and 2 ಒಂದು ಹುಡುಗಾಟ ಆಯಿತು, ಅದು ಇದು ಎಲ್ಲ. ಥರ್ಡ್ ಇಸ್ ವೇ ಮೋರ್ ಮೆಚ್ಯೂರ್, ಬಿಕಾಸ್ ಒಂದು ಫೇಸ್ ರೆವಲ್ಯೂಷನ್ ಇದೆ, ಎವಲ್ಯೂಷನ್ ಇದೆ, ಎಲ್ಲನೂ ಇದೆ, ಕ್ಯಾರೆಕ್ಟರ್ಸ್ ಜರ್ನಿ ಇದೆ. ಸೊ ಏನು ಇಟ್ಕೊಂಡಲ್ಲೇ ಬನ್ನಿ, ಸಖತ್ತಾಗಿ ನಗ್ತೀರಾ, ಅಳ್ತೀರಾ. ಇಟ್ಸ್ ಸ್ಯಾಟಿಸ್ಫೈಯಿಂಗ್ ವಾಚಿಂಗ್ ದ ಎಂಡ್. ಅನಿಸ್ತಾ ಮಧ್ಯ ಅಂದರೆ ಕಣ್ಣೀರು ಹಾಕಿದ್ದು, ನಕ್ಕಿದ್ದು ಎಲ್ಲ ಕಾಡ್ತಾ ನಿಮಗೂ? ನ್ಯಾಚುರಲ್. ಅದು ಎರಡು ಜೊತೆಯಾಗಿ ಸಾಗುತ್ತೆ. ಯಾವಾಗಲೂ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಅಥವಾ ಒಂದು ಹಾರ್ಟ್ ಟಚಿಂಗ್ ಸಿನಿಮಾದ ಒಂದು ಬೇಸಿಕ್ ಥಿಂಗ್ ಅದು. ನಮ್ಮನ್ನು ನಗಿಸ್ಬೇಕು, ಹಾಗೆ ಅಳಿಸ್ಬೇಕು. ಎರಡನ್ನೂ ಲವ್ ಮಾಕ್ಟೇಲ್ 3 ಮಾಡ್ತಾ ಇದೆ. ಸೊ ಅದಕ್ಕಿಂತ ಇನ್ನೇನು ಬೇಕಿದೆ? ಒಬ್ಬ ಪ್ರೇಕ್ಷಕನಾಗಿ ನಿಮಗೆ ಸಿನಿಮಾದಿಂದ ಹೊರಗೆ ಬಂದ ಮೇಲೆ ನಿಮಗೆ ಯಾವುದೇ ಸಿನಿಮಾ ಅಳಿಸ್ಬೇಕು, ನಗಿಸ್ಬೇಕು, ಒಂಥರದ ಒಂದು ಅನುಭೂತಿ ಕೊಡಬೇಕು. ಈ ಸಿನಿಮಾ ಮುಗಿದ ಮೇಲೆ ಏನು ಅನ್ಸತ್ತೆ ಅಂತ ಹೇಳಿದ್ರೆ, ಒಬ್ಬ ಒಳ್ಳೆ ತಂದೆ ಆಗಬೇಕು, ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಹೇಳಿ. ಇಡೀ ಇವತ್ತು ಸಮಾಜ, ಯುದ್ಧ, ರಾಜಕೀಯ ಎಲ್ಲದೂ ನೋಡ್ತಾ ಇದ್ರ ನಡುವೆ ಒಳ್ಳೆ ಮನುಷ್ಯ ಆಗಬೇಕು ಅನ್ನೋದನ್ನು ಯಾರು ಹೇಳ್ತಿದ್ದಾರೆ? ಕರೆಕ್ಟ್. ಬಟ್ ಲವ್ ಮಾಕ್ಟೇಲ್ 3 ಹೇಳ್ತಾ ಇದೆ. ಸೊ ಅದೊಂದು, ಬಟ್ ಇದನ್ನು ನಗಿಸ್ತಾ ಹತ್ತತ್ರ ನಮ್ಮನ್ನೆಲ್ಲರೂ ಒಂದು ಮಗುವಿನ ಮೂಲಕ ಮಗುವನ್ನಾಗಿಸ್ತಾ ಕರೆಕ್ಟ್ ಹೇಳೋದಿದೆಯಲ್ಲ, ಅದು ತುಂಬ ಒಂದು ಚಂದದ ಸಿನಿಮಾ ಮಾಡಿದ್ದಾರೆ. ಹಿ ಹ್ಯಾಸ್ ಸರ್ಪ್ರೈಸ್ ಮೀ. ಆ್ಯಂಡ್ ಸಿನಿಮಾ ಈ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಸಿನಿಮಾ. ಫ್ಯಾಮಿಲಿ ಆಡಿಯನ್ಸು ಬಂದು ಬೇಜಾರು ಮಾಡಿಕೊಂಡು ಮನೆಗೆ ಹೋಗಿ ಇವಾಗ ಈ ಕನ್ನಡ ಸಿನಿಮಾ ನೋಡಬೇಕಾ ಬೇಡವಾ ಅನ್ನೋ ಯೋಚನೆ ಬರೋದೇ ಥರ ಸಿನಿಮಾ ಅಲ್ಲ ಇದು. ಎಲ್ಲರೂ ಬಂದು ಎಲ್ಲರೂ ನೋಡಿ ಆನಂದ ಪಡುವಂಥದ್ದು. ಸೊ ಈ ಬಾಂಡ್ ಸಿನಿಮಾಗಳಲ್ಲಿ ಹೊಸ ಬಾಂಡು, ಹಳೆ ಬಾಂಡು ಹೊಸ ಬಾಂಡ್ಗೆ ಬ್ಯಾಟನ್ ಕೊಡ್ತಾರಲ್ಲ, ಆ ಥರ ಇಲ್ಲಿ ನಿಧಿ ಒಂದು ಇನ್ನೊಂದು ಬ್ಯಾಟನ್ ಕೊಟ್ಟು ಒಂದು ಮಿನಿ ನಿಧಿ ಬಂದಿದೆ. ಮಳೆ ಅನ್ನೋ ವಿಷಯದಲ್ಲಿ ಕಡಿಮೆ ಅಂತೆ. ಈ ಮೂವಿ ನೋಡಿ ಗ್ಯಾರಂಟಿ ನಮ್ಮ ಹೆಬ್ಬಾಳ್ಕೆರೆ ಅಂತೂ ತುಂಬಿಸ್ತಾರೆ ಜನ. 10 ವೆರಿ ಇಮೋಷ್ನಲ್ ಮೂವಿ. ಬಟ್ ಐ ಥಿಂಕ್ ಮೋರ್ ದೆನ್ ದ್ಯಾಟ್, ಯಾರೇ ಈ ಮೂವಿ ನೋಡಿದ್ರು ಕೂಡ ಯಾವುದಾದ್ರೂ 1 ಅಥವಾ 2 ಕ್ಯಾರೆಕ್ಟರ್ಗೆ ಅವ್ರ ಪರ್ಸ್ನಲ್ ಇದನ್ನು ಡೆಫಿನೆಟ್ಲಿ ಕನೆಕ್ಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಐ ಥಿಂಕ್ ಈಸ್ ಬ್ರಾಟ್ ದಟ್ ಇಮೋಷನ್ಸ್ ರಿಯಲಿ ನೈಸ್ಲಿ. ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಆ್ಯಕ್ಟೆಡ್ ವೆರಿ ವೆಲ್. ಮಗು ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಆ್ಯಂಡ್ ಎಸ್ಪೆಷಲಿ ಕೃಷ್ಣ ಆಲ್ಸೋ ಹಸ್ ಡನ್ ಎ ವಂಡರ್ಫುಲ್ ಜಾಬ್. ಏನಂದರೆ ನನಗೂ ಸಿಂಗಲ್ ಪೇರೆಂಟು, ತಂದೆನ ತುಂಬ ಬೇಗ ಕಳ್ಕೊಂಡೆ. ಅಮ್ಮ ಅಂದರೆ ಇಲ್ಲಿ ತಂದೆನ ತೋರಿಸಿದ್ರೆ ನನಗೆ ಅಮ್ಮ ಏನೇನು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂದರೆ ಇಂಡೈರೆಕ್ಟ್ಲಿ ಹೇಳೋಕ್ಕಾಗಲ್ಲ, ತುಂಬ ಕಣ್ಮುಂದೆ ಬಂದು ಹೋಗ್ಬಿಡ್ತು. ಆ್ಯಂಡ್ ಐ ವಾಸ್ ವೆರಿ ಮಚ್ ಎಮೋಷ್ನಲ್. 5 ನಿಮಿಷ ಫುಲ್ ಹತ್ಬಿಟ್ಟೆ. ಸೊ ಸಿಂಗಲ್ ಪೇರೆಂಟ್ ಇರೋಂತೂ ಮಸ್ಟ್ ವಾಚ್ ಮೂವಿ. ಎಲ್ಲ ಪೇರೆಂಟ್ಸ್ ನೋಡಲೇಬೇಕು. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ವಂಡರ್ಫುಲ್, ಸೂಪರ್ ಹಿಟ್. ಅಗೇನ್ ಲವ್ ಮಾಕ್ಟೇಲ್ 1 ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಕೃಷ್ಣ ಅವ್ರಿಗೆ. ಸೂಪರ್ ಹಿಟ್ ಮೂವಿ, 100% ಸೂಪರ್ ಹಿಟ್ ಆಗುತ್ತೆ. ಹೇಳ್ದ ಸೂಪರ್ ಹಿಟ್ ಮೂವಿ ಲವ್ ಮಾಕ್ಟೇಲ್ 3. ಆ ಕೈಲೂ ಆ್ಯಕ್ಟ್ ಮಾಡಿಸ್ಬಿಡ್ತಾರೆ. ಅದಕ್ಕೆ ರಿಹರ್ಸಲ್ ಮಾಡಿಸಿ ಅದನ್ನು ಆ್ಯಕ್ಟ್ ಮಾಡಿಸಿ ನಮ್ಮ ಕಣ್ಣಲ್ಲಿ ನೀರು ತರ್ಸೋ ಕೆಪಾಸಿಟಿ ಇರೋದು ಕೃಷ್ಣ ಮತ್ತು ಮಿಲನ ಕೈ ಇಬ್ಬರಲ್ಲೇ. ಕರೆಕ್ಟು. ಹಂಗೆ ಅನಿಸ್ಬಿಡ್ತು ಈ ಪಿಕ್ಚರ್ ನೋಡಿದ್ಮೇಲೆ. ಆಮೇಲೆ ಕೃಷ್ಣ ತುಂಬ ಮಾಡಿದ್ದಾನೆ ಡೈರೆಕ್ಷನ್. ಇಟ್ಸ್ ಅ ಫ್ಯಾಂಟಾಸ್ಟಿಕ್. ಈ ಥರ ಸಿಚುವೇಶನನ್ನು ಹ್ಯಾಂಡ್ಲ್ ಮಾಡೋದಿದೆಯಲ್ಲ, ಟಕ್ ಅಂತ ಮಾಡಿಬಿಡ್ತಾರೆ ನೀಟಾಗೆ. ಒಂದು ಸರ್ಫೇಸ್ ಲೆವೆಲಲ್ಲೇ ತೊಗೊಂಡೋಗಿ ಮೂಡ್ ಕ್ರಿಯೇಟ್ ಮಾಡಿ ನಮ್ಮನ್ನು ಕೂಡಿಸಿ ಕುಳ್ಳಿರಿಸಿ ಅಳಿಸಿ ಕಳಿಸ್ತಾನೆ ಈ ವ್ಯಕ್ತಿ. ಏನು ಮಾಡ್ತಾರಪ್ಪ, ಫ್ಯಾಂಟಾಸ್ಟಿಕ್. ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಬಹುಶಃ ಈ ಸಿನಿಮಾ ನೋಡಿದ್ಮೇಲೆ ಅಪ್ಪ ಅಮ್ಮಂದರು ತಮ್ಮ ಮಕ್ಕಳ ಮೇಲೆ ಇಟ್ಕೊಂಡಿರ್ತಾರಲ್ಲ ಒಂದು ವ್ಯೂ ಪಾಯಿಂಟ್, ಅದು ಚೇಂಜ್ ಆಗಿಬಿಡುತ್ತೆ. ಐ ಥಿಂಕ್ ಈ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಒಂದು ಜೆನ್ಯೂನಿಟಿ ಅನಿಸುತ್ತೆ. ನಮ್ಮ ಕಾಸ್ಟು
ಕ್ರೂ ಆಗಲಿ ಫ್ಯಾಮಿಲಿ ಆಗಲಿ ಈ ಸಿನಿಮಾ ಜೆನ್ಯೂನಾಗಿ ಗೆಲ್ಲಬೇಕು ಅಂತ ಕನ್ನಡ ಜನತೆಗೂ ಅಷ್ಟೇ ಪ್ರೀತಿ ಇದೆ ಈ ಸಿನಿಮಾ ಮೇಲೆ. ಸಿಕ್ಕಾಬಟ್ಟೆ ಇಮೋಷ್ನಲ್ ಆದೆ ಸಖತ್. ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಲವ್ ಮಾಕ್ಟೇಲ್ಸ್ ಫ್ರಾಂಚೈಸಿಲೇ ಒನ್ ಆಫ್ ದಿ ಬೆಸ್ಟ್ ಆಗ್ಬೋದು ಅಂತ ಅನಿಸುತ್ತೆ. ಏನು ಮೆಸೇಜ್ ಕೊಟ್ಟರು ಅಂತ ಅನಿಸುತ್ತೆ, ಏನು ಮೆಸೇಜ್ ತೊಗೊಂಡು ಹೋಗ್ಬೋದು ಅನಿಸುತ್ತೆ? ಐ ಥಿಂಕ್ ಅಡಾಪ್ಷನ್ ಬಗ್ಗೆ, ತಂದೆ ಪ್ರೀತಿ ಬಗ್ಗೆ. ಈ ಥರ ಒಂದು ಸಿನಿಮಾನ ನಾವೆಲ್ಲರೂ ಕಾಯ್ತಾ ಇದ್ವಿ, ಮಿಸ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇದ್ರ ಬಗ್ಗೆ ಮಾತಾಡಬೇಕಾದ್ರೇ ಒಂಥರ ದುಃಖ ಆಗ್ತಾಯಿದೆ ನನಗೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜೆನ್ಯೂನಾಗಿ ಅವರಿಬ್ಬರು ಗೆಲ್ಲಬೇಕು, ಅದನ್ನು ನಾನು ಕಾಯ್ತಾ ಇದ್ದೆ ಈ ಗೆಲುವಿಗೋಸ್ಕರ. ಪ್ರತಿಯೊಬ್ಬ ನೋಡುಗರು ಈ ಸಿನಿಮಾದ ಕಥೆ ಜೊತೆ ಜಾಯಿನ್ ಆಗ್ಬಿಡ್ತಾರಾ? ಖಂಡಿತ ಗೆಲ್ಲಬೇಕು ಅನ್ನೋದಕ್ಕಿಂತ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೀಗ ಬಂದಿದೆ. ಅಂದರೆ ಅವರಿಬ್ಬರು ಮುಖದಲ್ಲಿ ಅಷ್ಟು ಕಾನ್ಫಿಡೆನ್ಸ್ ನನಗೆ ಯಾವಾಗಲೂ, ಅಂದರೆ ಅವ್ರು ತುಂಬ ಜೆನ್ಯೂನ್ ಇದ್ದಾರೆ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಅವ್ರ ಸಿನಿಮಾ ಆಗಲಿ ಯಾವುದೇ ಸಿನಿಮಾ ಆಗಲಿ ಜೆನ್ಯೂನಾಗಿ ಹೇಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ಅವ್ರ ಕಾನ್ಫಿಡೆನ್ಸ್ ಬೇರೆ ಆಯಿತು, ಅದು ನನ್ನ ಸ್ಕ್ರೀನ್ ಮೇಲೆ ಕಾಣಿಸಿದೆ. ಸ್ಟಾರ್ಟಿಂಗ್ ಎಷ್ಟು ಎಂಟರ್ಟೈನಿಂಗ್ ಇತ್ತು ಅಷ್ಟೇ ಇಮೋಷ್ನಲ್ ಆಗಿದೆ. ಆ್ಯಂಡ್ ಇಟ್ಸ್ ಅ ವೆರಿ ಸಾಲಿಡ್ ಫಿಲ್ಮ್ ಫಾರ್ ಆರ್ ಸ್ಯಾಂಡ್ಲ್ವುಡ್ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದರೆ ಎಲ್ರಿಗೂ ಗೊತ್ತಿದೆ, ನಾವು ಇದು ಕಾಸ್ಟ್ ಎಲ್ಲ ನೋಡ್ತಾ ಇದ್ದಾಗ ಸೆಕೆಂಡ್ ಹಾಫ್ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ರು. ಫಸ್ಟ್ ಹಾಫಲ್ಲಿ ಎಷ್ಟು ನಗುಗಳು ಬರ್ತಾಯಿತ್ತಂದರೆ ಸೆಕೆಂಡ್ ಹಾಫಲ್ಲಿ ಅಷ್ಟೇ ಕ್ವೈಟ್. ಒಬ್ಬರು ಲೆಫ್ಟ್ ರೈಟ್ ಏನೂ ನೋಡದೆ ಸ್ಕ್ರೀನನ್ನು ನೋಡಿದ್ರೆ ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್. ಯುಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ಸಿನಿಮಾನ 100% ಯುಗಾದಿ ಹಬ್ಬಕ್ಕೆ ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಇಟ್ಸ್ ಅ ಪ್ರಾಪರ್ ಸಾಲಿಡ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಇಂತಿಂಥ ಒಳ್ಳೆ ಸಿನಿಮಾ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಾ ಇದೆ ಅಂದರೆ ವಿ ಆರ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಆ ಫಿಲ್ಮ್. ಎಷ್ಟು ಚೆನ್ನಾಗಿ ತುಂಬ ಟಾಪಿಕ್ಸ್ ಅವ್ರು ಅಡ್ರೆಸ್ ಮಾಡಿದ್ದಾರೆ. ಲವ್ ಯಾವ ಥರ ಫಾರ್ಮ್ಸಲ್ಲಿ ಎಷ್ಟು ಟಚ್ಚಿಂಗ್ ಆಗಿ, ಎಷ್ಟು ಡೀಪ್ ರೂಟೆಡ್ ಆಗಿ ಅವ್ರು ತೋರಿಸಿದ್ದಾರೆ ಅಂದರೆ ಐ ಥಿಂಕ್ ಒನ್ ಮಸ್ಟ್ ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಟ್ ಇನ್ ದ ಸಿನಿಮಾಸ್. ಜಸ್ಟ್ ಬಿಕಾಸ್ ನಾನು ಲವ್ ಮಾಕ್ಟೇಲ್ ಫ್ಯಾಮಿಲಿ ಫ್ರಾಂಚೈಸಿ ಐ ಆಮ್ ನಾಟ್ ಬಿಗ್, ಜಸ್ಟ್ ಬಿಕಾಸ್ ಐ ಆಮ್ ಅ ಪಾರ್ಟ್ ಆಫ್ ದ ಫ್ರಾಂಚೈಸಿ ನಾನು ಹೇಳ್ತಾ ಇಲ್ಲ. ಬಟ್ ನಿಜವಾಗ್ಲೂ ನೀವು ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ವಾಟ್ ದೇ ಹ್ಯಾವ್ ಡನ್ ಈಸ್ ಅಬ್ಸಲ್ಯೂಟ್ ಮ್ಯಾಜಿಕ್. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ I'm very proud to say that love wins and Love Mocktail has proved that. ಫಸ್ಟ್ ಹಾಫ್ ಎಷ್ಟು ನಕ್ಕಿದ್ವು, ಸೆಕೆಂಡ್ ಹಾಫ್ ಅಂತೂ ನನಗೆ ತಲೆ ಎಲ್ಲ ನೋವ್ತಾ ಇದೆ. ಅಷ್ಟು ಲೈಕ್ ಕಂಟ್ರೋಲ್ ಮಾಡ್ಕೊಂಡು ಅಳ್ತಾನೂ ಇದ್ದೀನಿ, ಮೇಕಪ್ ಹೊಟ್ಟೋಗುತ್ತೆ ಅಂತ ಭಯ, ಅಷ್ಟು ಎಮೋಷನ್ಸು. ಅವರು ಆ ಮಗು ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಂತಾರೆ ಫಸ್ಟ್ ಹಾಫ್ ಪಾರ್ಟ್ 1 ಪಾರ್ಟ್ 2 ಎಷ್ಟು ಅಳಿಸಿದ್ದಾರೆ, ಪಾರ್ಟ್ 3 ಇನ್ನೂ ಜಾಸ್ತಿ ಅಳಿಸಿದ್ದಾರೆ. ಸೊ ಇನ್ನೂ ಸಿಂಕ್ ಆಗೋಕ್ಕೆ ತುಂಬ ಟೈಮ್ ತಗೋದು. ಎಷ್ಟು ಪ್ರೌಡ್ ಇದೆ ಈ ಫ್ಯಾಮಿಲಿಯ ಭಾಗ ಆಗೋದಕ್ಕೆ? ಐ ಮೀನ್ ಆ್ಯಕ್ಟರ್ ಆಗಿ ಲವ್ ಮಾಕ್ಟೇಲಲ್ಲಿ ಆ್ಯಕ್ಟ್ ಮಾಡೋ ಎಲ್ಲ ಆ್ಯಕ್ಟರ್ಸ್ಗೂ ಇದ್ದಿದ್ದೇ ಇರುತ್ತೆ. ಐ ಆಮ್ ಲಕ್ಕಿ ಅಂತ ಹೇಳ್ಬೋದು. ಈ ಆಪರ್ಚುನಿಟಿ ನಂಗೆ ಕೊಟ್ಟಿದ್ದಕ್ಕೆ ಕೃಷ್ಣಾಗೆ ಮಿಲನಾಗೆ ತುಂಬ ಥ್ಯಾಂಕ್ ಯು. ಮೂವಿಯಲ್ಲಿ ಫಸ್ಟ್ ಹಾಡು ಬರುತ್ತೆ, ನಕ್ಕರು ಚಂದ ಮುದ್ದಾದ ಈ ನನ್ನ ಕಂದ ಓ ಮುದ್ದು ಮಗಳೇ. ಆ ಹಾಡಿಗೆ, ಆ ಸಿಚುವೇಶನ್ಗೆ ಹಾಡು ಮಾಡಬೇಕು ಅಂತ ಹೇಳಿ ನಾನು 3-4 ಆಪ್ಷನ್ ಮಾಡಿಬಿಟ್ಟು ಫೈನಲಿ ಏನು ಮಾಡಲಾರ್ದೆ ನಾನು ಶಿಕಾಗೋಲ್ಲಿದ್ದೆ ಆವಾಗ. ಮಾಡಲೇಬೇಕಿತ್ತು, ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗನ ಫೋಟೋ ಲ್ಯಾಪ್ಟಾಪಲ್ಲಿ ಸ್ಕ್ರೀನ್ ಸೇವರ್ ಮಾಡಿಕೊಂಡು ಅವ್ನ ಮುಖ ನೋಡಿಕೊಂಡು ಮಾಡಿರೋ ಹಾಡ್ಯದು. ವಾವ್. ಸೊ ಅವನಿಗೆ ನಮ್ಮ ಮನೇಲಿ ಏನೇನೋ ಕರಿತೀವಲ್ಲ ಪೆಟ್ ನೇಮ್ಸ್, ಆ ಪೆಟ್ ನೇಮ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಿ ಕಳಿಸಿರೋದು ಕೃಷ್ಣ ಅವ್ರಿಗೆ ಹಾಡು. ಅದೇ ಓಕೆ ಆಯಿತು. ನಾನು ಹೇಳಿದೆ ದಟ್ ಕ್ಯೂಟ್ನೆಸ್ ಕಮ್ಸ್, ನನ್ನಿಂದ ಬಂದಿರೋ ಕ್ಯೂಟ್ನೆಸ್ ಅಲ್ಲ, ಹಾಡಲ್ಲಿ ಅವ್ನು ಕೊಟ್ಟಿರೋ ಕ್ಯೂಟ್ನೆಸ್. ಅದೊಂದು ಹುಕ್ ಲೈನ್ ಹಾಡ್ಬಿಡಿ. ಓ ಮುದ್ದು ಮಗಳೇ ಮುದ್ದಾದ ಮಗಳೇ, ಓ ಮುದ್ದು ಮಗಳೇ ಮುತ್ತಂಥ ಮಗಳೇ, ಓ ಮುದ್ದು ಮಗಳೇ. ಇನ್ನು ಫುಲ್ ನೋಡಬೇಕು ಅಂದರೆ ಥಿಯೇಟ್ರಿಗೆ ಬರ್ಬೇಕು ನೀವು ಅಷ್ಟೇ. ಬಟ್ ಬಿಯಾಂಡ್ ದಟ್ ಇಲ್ಲೊಬ್ಬ ನಟ ನಕುಲ್ ಸಿಕ್ಬಿಟ್ರಲ್ಲ ನಮಗೆ ಅಂತ. ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಕೃಷ್ಣ ಅವರು ಒಂದಿನ ಫೋನ್ ಮಾಡಿ ಹೇಳಿದ್ರು, ಆ್ಯಕ್ಟಿಂಗ್ ಮಾಡ್ತೀರಾ? ಯಾವತ್ತೂ ಮಾಡಿಲ್ಲ ಕೃಷ್ಣ ಅವರೇ ಅಂದೆ ನಾನು. ಪ್ಲಸ್ ಮ್ಯೂಸಿಕ್ ಮಾಡಬೇಕಲ್ಲ. ಹಾಂ ಪರವಾಗಿಲ್ಲ ಬಿಡಿ ಮಾಡೋಣ, ಲ್ಯಾಪ್ಟಾಪ್ ಎಲ್ಲ ಇಲ್ಲೇ ತೊಗೊಂಬನ್ನಿ, ಗ್ರೀನ್ ರೂಮ್ ಇದೆ. ಹಾಂ ನೀವು ಫ್ರೀ ಇದ್ದಾಗ ನೀವು ಮ್ಯೂಸಿಕ್ ಮಾಡಿ, ನಾನು ಹೇಳ್ತೀನಿ ನಿಮಗೆ, ಬಟ್ ಶಾರ್ಟ್ ಇದ್ದಾಗ ನೀವು ಬಂದರೆ ಸಾಕು ಅಂತ ಹೇಳಿದ್ರು. ಯಜಮಾನ್ರ ಸಂಗೀತ ಇಷ್ಟ ಆಯ್ತಾ, ಆ್ಯಕ್ಟಿಂಗ್ ಇಷ್ಟ ಆಯ್ತಾ? ಸಂಗೀತ ಇಷ್ಟ ಆಯಿತು. ಅದಕ್ಕಿಂತ ಮೇಲೆ ನಾನೊಂದು ಇಂಪಾರ್ಟೆಂಟ್ ಸೀನಿಗೆ ಹಾಡಿದ್ದೀನಿ. ಅದನ್ನು ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಇನ್ ದ ರೀಸೆಂಟ್ ಟೈಮ್ಸ್ ಅಮಂಗ್ ಆಲ್ ದಿ ಬ್ಲಡ್ ಶೆಡ್ ಆ್ಯಂಡ್ ವೈಲೆಂಟ್ ಮೂವೀಸ್, ದಿಸ್ ವಾಸ್ ಒನ್ ಆಫ್ ದಿ ಮೋಸ್ಟ್ ರಿಫ್ರೆಶಿಂಗ್ ಹಾರ್ಟ್ ಫೆಲ್ಟ್ ಮೂವೀಸ್ ಎವರ್ ಮೇಡ್ ಇನ್ ದ ರೀಸೆಂಟ್ ಟೈಮ್ಸ್ ಅಂತ ಅನಿಸ್ತು. ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ನೋಡ್ತಾ ಇರೋದೊಂದು, ನಮಗೆ ಇಟ್ಸ್ ಆ್ಯಂಡ್ ಬಿಟ್ಸಲ್ಲಿ ಸಿಚುವೇಶನ್ಸ್ ಅಷ್ಟೇ ಹೇಳಿರ್ತಾರೆ, ಹೀಗೆ ಬರುತ್ತೆ ಹೀಗೆ ಬರುತ್ತೆ ಹಾಡು ಬರಿಬೇಕಾದ್ರೆ ನಾವು ಹೀಗೆ ಬರ್ಬೋದೇನೋ ಅಂತ ಹೇಳಿ ಅಂದ್ಕೊಂಡು ಬರೆದಿರ್ತೇವೆ. ಆದರೆ ಕಂಪ್ಲೀಟ್ ಸಿನಿಮಾ ನೋಡಲಿಲ್ಲ.
ಇವತ್ತೊಂದು ಅದಕ್ಕೂ ಅವಕಾಶ ಮಾಡಿಕೊಟ್ರು ಕೃಷ್ಣ ಮತ್ತು ಮಿಲನ ಅವರು. ಸೊ ಸಿನಿಮಾ ನೋಡಿದ್ಮೇಲೆ ಕಂಪ್ಲೀಟ್ಲಿ ನಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ 2-3 ಕಡೆ ತಡಿಸ್ಕೊಂಡೆ ಅಳಲೇಬಾರ್ದು ಅಂಥೇಳಿ, ಆದರೆ ಅದು ನನ್ನನ್ನು ಓವರ್ಕಮ್ ಮಾಡಿ ಹಂದೇ ಹೋಯ್ತು, ಕಣ್ಣೀರು ಬಂದೇ ಬಂತು. ಮಗಳಿಲ್ಲ, ಮದುವೆ ಆಗಿಲ್ಲ, ಆದರೆ ಹಾಡು ಮಾತ್ರ ಅಷ್ಟೇ ಫೀಲ್ ಮಾಡಿ ಬರೆದು ಹಾಗಿದೆ ಬ್ರದರ್. ಹ್ಞೂ ಸರ್ ಹೇಗನ್ನಿಸ್ತು ಪೂರ್ತಿ ಸಿನಿಮಾ ನೋಡಿದ್ರಿ? ಅದ್ಭುತವಾಗಿದೆ ಸರ್. ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ ಈಗ ಈ ಥರ ಇರ್ಬೋದು ಅಂತ. ಸುಮಾರು ಕಡೆ ಸುಮಾರು ಸೀನ್ಸಲ್ಲೆಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅದು ಔಟ್ ಆಫ್ ದ ವರ್ಲ್ಡ್ ಇದೆ ಸರ್. ಸಖತ್ ಇಷ್ಟ ಆಯಿತು ಮೂವಿ ಮಾತ್ರ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಷ್ಟು ಹೃದಯಕ್ಕೆ ಹತ್ರ ಆಯಿತು ನಿಮಗೆ ಲವ್ ಮಾಕ್ಟೇಲ್ 3? ವೆರಿ ವೆರಿ ನಿಯರ್ ಸರ್. ಸಿನ್ಸ್ ಐ ಆಮ್ ಕ್ಲೋಸ್ ಟು ಮೈ ಡ್ಯಾಡಿ, ಸೊ ಯಾವುದೇ ಕ್ಷಣದಲ್ಲೂ ಅಪ್ಪ ಮಗಳನ್ನ ಬಿಡಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ ಯು ಕ್ಯಾನ್ ಸಿ ಅಪ್ಪ ಮಗಳಿಗೆ ಸಿಕ್ಕಾಪಟ್ಟೆ ಹತ್ರ ಆಗಿರ್ಬೋದು. ಮೇ ಬಿ ಒಬ್ಬೊಬ್ಬರು IT ವರ್ಕ್ ಸ್ಪೆಷಲಿ ಲೈಕ್ ಮೀ ದೂರ ಇರ್ತೀವಿ ಫ್ಯಾಮಿಲಿಯಿಂದ ಅಥವಾ ಅಪ್ಪನಿಂದ ದೂರ ಇರ್ತೀವಿ. ಈ ಫಿಲ್ಮ್ ನೋಡಿದಾಗ ಅನಿಸುತ್ತೆ ನಾಳೆ ಬುಕ್ ಮಾಡಿ ಇವತ್ತು ಹೋಗೋಣ ಅಪ್ಪನ ಕಡೆ ಫಸ್ಟ್ ಒಂದು ಹಗ್ ಮಾಡ್ಬಿಡೋಣ ಅನ್ನೋಷ್ಟು ಎಮೋಟ್ ಆಗಿದ್ದೀನಿ. ಆ್ಯಂಡ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಸ್ಟೋರಿ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಟು ಕಮ್ ಇನ್ ಥಿಯೇಟರ್ ಆ್ಯಂಡ್ ಹ್ಯಾವ್ ಟು ಸಿ. ಸ್ಪೆಷಲಿ ಅಪ್ಪ ಮಗಳು ಆ್ಯಂಡ್ ಹೂ ಆರ್ ಸ್ಟೇಯಿಂಗ್ ಅವೇ ಫ್ರಮ್ ದ ಫ್ಯಾಮಿಲಿ, ಪ್ಲೀಸ್ ಮಸ್ಟ್ ವಾಚ್. ನಮ್ಮನ್ನು ಅಳಿಸ್ತಾ ಇದ್ದೀರಾ ನೀವು ಹತ್ರ? ಹಾಂ, ಶೂಟಿಂಗ್ ಟೈಮಲ್ಲೂ ಅತ್ತೆ, ಇಲ್ಲೂ ಅತ್ತೆ. ಆ್ಯಂಡ್ ಐ ವಾಸ್ ವೆರಿ ಎಮೋಷ್ನಲ್, ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ. ತುಂಬ ಇಂಪ್ರೆಸ್ ಮಾಡ್ತಾರೆ ಸಿನಿಮಾದಲ್ಲಿ, ನೀವು ಯಾರೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಯಾರ ದೀಪಕ್ ಅವ್ರನ್ನ. ಹೌ ಸ್ಪೆಷಲ್, ನಿಮ್ಮ ಹೃದಯಕ್ಕೆ ಎಷ್ಟು ಹತ್ರ ಈ ಲವ್ ಮಾಕ್ಟೇಲ್ 3? ಸೊ ನಂದು ಆ್ಯಕ್ಚುಲಿ ಜರ್ನಿ ಕೃಷ್ಣ ಮತ್ತು ಮಿಲು ಜೊತೆ ಶುರುವಾಗಿದ್ದು ನನ್ನ ಫಸ್ಟ್ ಸಿನಿಮಾ ಚಾರ್ಲಿಯಿಂದ. ಆ್ಯಂಡ್ ದಿಸ್ ಈಸ್ ವೆರಿ ಸ್ಪೆಷಲ್ ಟು ಮೀ ಬಿಕಾಸ್ ನನ್ನ ಕನಸಲ್ಲೂ ಅನ್ಸ್ಕೊಂಡಿರಲಿಲ್ಲ ದಟ್ ಈ ಥರ ನಾನು ಎಂಟರ್ ಆಗ್ತೀನಿ, ಸ್ಪೆಷಲಿ ವಿತ್ ಸಚ್ ಅ ಬಿಗ್ ಫ್ರ್ಯಾಂಚೈಸ್. ಇಷ್ಟು ದೊಡ್ಡ ಆಪರ್ಚುನಿಟಿ ಸಿಗೋದು ನನಗೆ ಐ ಥಿಂಕ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಇದನ್ನ ಹೇಳ್ತಾನೆ ಇರ್ತೀನಿ ಆ್ಯಂಡ್ ಐ ವಿಲ್ ಆಲ್ವೇಸ್ ಕೀಪ್ ಸೇಯಿಂಗ್ ಇಟ್. ಐ ಆಮ್ ಸೋ ಗ್ರೇಟ್ಫುಲ್ ಟು ಮಿಲನ ಆ್ಯಂಡ್ ಕೃಷ್ಣ. ಮೋರ್ ಓವರ್ ಫನ್ ನನ್ನ ಪಾರ್ಟ್ ಏನಿದೆ ಅದು ಆಬ್ವಿಯಸ್ಲಿ ನಾನು ನೋಡ್ತಾ ಇರ್ತೀನಿ. ಬಟ್ ಅದು ಫನ್ ಬಿಟ್ರೂ ಸೆಕೆಂಡ್ ಹಾಫ್ ಏನು ತೊಗೊಂಡೋಗಿದ್ದಾರೆ, ಆ ಎಮೋಷನ್ನು, ಆ ಟ್ವಿಸ್ಟ್, ಆ ಟರ್ನ್ಸು ನಿಜವಾಗ್ಲೂ ಈಗಲೂ ಒಂದು ರೋಮಾಂಚನಗೊಳಿಸುತ್ತೆ. ಅಂದರೆ ಕೃಷ್ಣ ಅವರು ಯಾವ ಲೆವೆಲ್ ಥಿಂಕ್ ಮಾಡಿ ಆ ಎಮೋಷನ್ನ ಯಾವ ಥರ ರೀಚ್ ಮಾಡಿಸಿದ್ದಾರೆ ಈ ಸಿನಿಮಾದಲ್ಲಿ, ಅದು ನೋಡಿ ತುಂಬ ಖುಷಿ ಆಯಿತು. ಅಂದರೆ ಅವ್ರ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನನಗೆ ಯಾವತ್ತೂ ಕುಗ್ಸೇ ಇಲ್ಲ. ಈ ಸಿನಿಮಾ ನೋಡಿದ್ಮೇಲೆ ಇನ್ನೂ ಒಂದು 2-3 ಪಟ್ಟು ಜಾಸ್ತಿ ಆಯಿತು ರೆಸ್ಪೆಕ್ಟ್. ಅಂದರೆ ಆ ಮನುಷ್ಯ ಎಷ್ಟು ಲೈಟ್, ಅಂದರೆ ಕಾಂಪ್ಲಿಕೇಶನ್ಸ್ ಇಲ್ಲ ಅವ್ರ ಮೈಂಡ್ ಸೆಟ್ಟಲ್ಲಿ. ಸಿನಿಮಾನ ಎಷ್ಟು ಕ್ರಿಸ್ಪಾಗಿ ಮಾಡಿದ್ದಾರೆ ಅಂದರೆ ಫಸ್ಟ್ ಹಾಫ್ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ, ಇಂಟರ್ಮಿಷನ್ ಬರುತ್ತೆ. ಸೆಕೆಂಡ್ ಹಾಫ್ ಏನು ಟ್ರ್ಯಾಕ್ ಮಾಡಿಲ್ಲ. ಈಸ್ ಕಂಪ್ಲೀಟ್ಲಿ ಅಂದರೆ ಪ್ಲ್ಯಾನ್ ಆ್ಯಂಡ್ ನೀಟ್ಲಿ ಎಕ್ಸಿಕ್ಯೂಟೆಡ್. ಯಾರು ಮರೆಯೋಕ್ಕಾಗಲ್ಲ ಅಪ್ಪ ಮಗಳು ಅಂದ ತಕ್ಷಣ ಲವ್ ಮಾಕ್ಟೇಲ್ 3 ಅಂತೀವಿ. ಹೌ ಡು ಯು ರಿಲೇಟ್? ನಿಮ್ಗೆ ಹೆಂಗೆ ಅನ್ನಿಸ್ತು? ನನಗೆ ಅಪ್ಪ ಮಕ್ಕಳು ಮೂವಿನೇ ತುಂಬ ಇಷ್ಟ, ಯಾಕಂದರೆ ನಾನು ಮೈ ಡ್ಯಾಡೀಸ್ ಪ್ರಿನ್ಸಸ್ ಅಂತಾರಲ್ಲ ಆ ಥರ. ಸೊ ದಿಸ್ ಜಾನ್ರು ಐ ರಿಯಲಿ ಲೈಕ್. ಬೈ ಡಿಫಾಲ್ಟ್ ಐ ಥಿಂಕ್ ಅಪ್ಪ ಮಗಳು ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಗ್ರೂಪ್, ಅಪ್ಪ ಮಗ ಅಥವಾ ಅಪ್ಪ ಮಗಳು ಮೂವಿ ಅಂದರೆ ಅದು ಒಂದು ಹಿಟ್ಟು ಅಂತಲೇ ಹೇಳ್ಬೋದು. ಬಿಕಾಸ್ ಎವ್ರಿಬಡಿ ಕ್ಯಾನ್ ರಿಲೇಟ್ ಟು ದ್ಯಾಟ್ ಎಮೋಷನ್ಸ್. ಸೊ ಈ ಮೂವಿ ಅವರು ಅಪ್ಪ ಮಗಳದಂದಾಗ ಗ್ಯಾರಂಟಿ ಹಿಟ್ಟು ಅಂತ ನನಗೆ ಗೊತ್ತಿತ್ತು. ಒಂದು ರಿಲೇಟ್ ಮಾಡೋದು ಏನಂದರೆ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ time for me when I was shooting for this, because my father was literally in ICU when I was shooting. So when I was doing these roles, caravanally full tension, nan phone alli maatadiddu. The only thing I was praying to God is I wanted to finish this role and go watch this movie with my dad. So release agide, I will go and watch this with my dad. ಲವ್ ಮಾಕ್ಟೇಲ್ 3 ನಲ್ಲಿ ನೀವು ಆಸ್ ಎ ಸಿನಿಮಾಟೋಗ್ರಫರ್, ಆಸ್ ಎ ಎಡಿಟರ್ ಏನು ಚಾಲೆಂಜಸ್ ಫೇಸ್ ಮಾಡಿದ್ರಿ ಮತ್ತು ಓವರ್ಕಮ್ ಮಾಡಿದ್ರಿ? ಆ್ಯಕ್ಚುಲಿ ಲವ್ ಮಾಕ್ಟೇಲ್ 1, 2, 3 ಕಂಪೇರ್ ಮಾಡಿದ್ರೆ 1 ವಾಸ್ ಡಿಫಿಕಲ್ಟ್ ಇನ್ ಟರ್ಮ್ಸ್ ಆಫ್ ಬಜೆಟ್. 2 ವಾಸ್ ನೆಕ್ಸ್ಟ್ ಲೆವೆಲ್. ಅಂದರೆ ವಿ ಇಂಪ್ರೂವ್, ಇಟ್ ವಾಸ್ ಇಂಪ್ರೂವ್ಡ್ version of 1 because we had better budget. Now we had good budget. We had good, I mean, I had enough and more freedom when it comes to the budget in this franchise. Execution ಮಾಡಬೇಕಾದ್ರೆ. But at the same time, this time number of artists in one frame was more. So handling so many ಕಲಾವಿದರು ಒಂದೇ ಫ್ರೇಮಲ್ಲಿ, ಯಾಕಂದರೆ ಡಾರ್ಲಿಂಗ್ ಕೃಷ್ಣ ಹೆಂಗೆ ಅಂತ ಒಂಥರ ಮರ್ಕ್ಯುರಿ ಇದ್ದಂಗೆ ಸೆಟ್ಟಲ್ಲಿ ಒಂಥರ ದೈತ್ಯ ಅನ್ಯಂತರ ಟಕ್ ಟಕ್ ಅಂತ ಶಿಫ್ಟ್ ಆಗ್ತಿರ್ತಾರೆ. ಸೊ ಅವರು ಡೈರೆಕ್ಟರ್ ಆಗಿಬಿಟ್ಟಿದ್ದಾಗ ಒಂದು ಸಿ ಐ ಹ್ಯಾವ್ ಸೀನ್ ಹಿಮ್ ಫ್ರಮ್ 1 to
3 ನನಗೆ ಟೆನ್ಷನ್ ಇಲ್ಲ, ಯಾಕಂದರೆ ಕ್ರಿಯೇಟಿವ್ಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎವ್ರಿಥಿಂಗ್ he knows what he wants. So I had to just execute that. ಹೆಂಗಿರುತ್ತೆ ಫಸ್ಟ್ ಟೈಮ್ ನಿಮ್ಮನ್ನು ನೀವು ತೆರೆ ಮೇಲೆ ನೋಡ್ಕೊಂಡಾಗ? ಅದಂತೂ ತುಂಬ ಎಕ್ಸೈಟೇ ಆಗಿಬಿಟ್ಟೆ, ತುಂಬ ಖುಷಿ ಆಯಿತು ತೆರೆ ಮೇಲೆ ನೋಡೋದಕ್ಕೆ. ಮತ್ತು ಕೃಷ್ಣ ಸರ್ ಒಂದು ಅವಕಾಶ ಕೊಟ್ಟರು ನನಗೆ, ಅದನ್ನಂತೂ ನಾನು ಯಾವತ್ತಿಗೂ ಮರೆಯಲ್ಲ. ಮತ್ತು ನಾನು ಊರಲ್ಲಿದ್ದೆ, ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ಊರಲ್ಲಿ ಮತ್ತು ನಾನು ಎಲ್ಲೋದ್ರೂ ಇನ್ಸ್ಟಾದಲ್ಲೆಲ್ಲ ನೋಡಿದ್ದಾರೆ ಮತ್ತು ಯೂಟ್ಯೂಬಲ್ಲೆಲ್ಲ ನೋಡಿದಾರೆಲ್ಲ, ಹಂಗಾಗಿ ಎಲ್ಲರೂ ಕಂಡಿಡಿದ್ದಾರೆ ಲವ್ ಮಾಕ್ಟೇಲ್ 3 ಜಾಗ ಆ್ಯಕ್ಟಿಂಗ್ ಮಾಡಿದ್ದಾನೆ ಅಂತ. ಅದಂತೂ ತುಂಬ ಖುಷಿ ಆಯಿತು. ಮತ್ತು ಇದೊಂದು ಪಾತ್ರ ಮಾಡಿದ್ದೀನಲ್ಲ, ಫಿಲಮ್ ಫಸ್ಟಿಂದ ಕೊನೆ ತನಕ ಇರೋದ್ರಿಂದ ಇನ್ನೂ ತುಂಬ ಖುಷಿ ಆಯಿತು. ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾ ಅವ್ರು ಎಂಜಾಯ್ ಮಾಡ್ತಿದ್ದು ಒಂದು ಖುಷಿ ಆಯಿತು. ನಾವು ಸಿನಿಮಾ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ ಎಲ್ಲ ನಮಗೆ ಮುಂಚೆನೇ ಗೊತ್ತು. ಅಂದರೆ ನಾವು ಸ್ಕ್ರಿಪ್ಟ್ ಮಾಡುವ ಸ್ಟೇಜಲ್ಲಿ, ಸಿನಿಮಾ ಮಾಡೋ ಸ್ಟೇಜಲ್ಲಿ, ನಾವು ನೋಡಿದ ಸ್ಟೇಜಲ್ಲಿ ಓಕೆ ಒಂದು ಒಳ್ಳೆ ಕೆಲಸ ಆಗಿದೆ ಅನ್ನೋದೊಂದು ನಮಗೆ ನಂಬಿಕೆ ಇತ್ತು. ಬಟ್ ಅವ್ರು ನೋಡಿ ಖುಷಿಪಟ್ಟು ಅದಾದಮೇಲೆ ನನಗೆ ಒಂದಷ್ಟು ಗಿರಿರಾಜ್ ಅವರು ಒಂದಷ್ಟು ಮಾತು ಹೇಳಿದ್ರು. ಅಂದರೆ ಕನ್ನಡ ಇಂಡಸ್ಟ್ರಿ ತುಂಬ ಡೇಂಜರ್ ಝೋನಲ್ಲಿದ್ದೀವಿ, ನಮಗೆ ಹಿಟ್ ಬೇಕು, ಅದು ತುಂಬ ಮುಖ್ಯ ಎಲ್ಲದಕ್ಕೂ. ಈಗ ನಾವೇನು ಸಿನಿಮಾ ಮಾಡಿದ್ದೀವಿ, ಅವ್ರು ಏನು ಎಂಜಾಯ್ ಮಾಡಿದ್ರು, ಎಲ್ಲದಕ್ಕಿಂತ ಮುಖ್ಯವಾದದ್ದು ಅದು. ಅವ್ರು ಹೇಳಿದ್ದು ತುಂಬ ನಿಜ ಅದು. ಹೌದು, ಇಂಡಸ್ಟ್ರಿಗೆ ತುಂಬ ಒಂದು ಅವಶ್ಯಕತೆ ಇದೆ. ಯಾಕಂದರೆ ಪ್ರೊಡ್ಯೂಸರ್ಗಳು ಎದುರುತ್ತಿದ್ದಾರೆ, ಮಾಡ್ತಾ ಇಲ್ಲ ಸಿನಿಮಾಗಳು. ಯಾಕಂದರೆ ನಾನು ಕೇಳ್ಪಟ್ಟೆ ಲಾಸ್ಟ್ 3 ತಿಂಗಳಲ್ಲಿ 1-2 ಸಿನಿಮಾ ಅಷ್ಟೇ ಅಂತೆ ಮುಹೂರ್ತ ಆಗಿರೋದು. ಇಟ್ಸ್ ನಾಟ್ ಎ ಗುಡ್ ಸೈನ್. ಸೊ ಹಾಗಾಗಿ ಸಿನಿಮಾಗಳಾಗಬೇಕು ಅಂದರೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ಸೊ ಸಿನಿಮಾಗಳು ಗೆದ್ದರೆ ಮಾತ್ರ ನಿರ್ಮಾಪಕರುಗಳು ಬರೋಕ್ಕೆ ಸ್ಟಾರ್ಟ್ ಆಗೋದು. ಸೊ ಆ ನಿಟ್ಟಿನಲ್ಲಿ ಓಕೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಕೆಲಸ ಆಗಿದೆ ಅನ್ನೋದನ್ನು ಅಂದ್ಕೊಂಡಿದ್ದೀನಿ. ಸೊ ಡೆಫಿನೆಟ್ಲಿ ನಾನು ಕಾಯ್ತಾ ಇದ್ದೀನಿ. ಬಿಕಾಸ್ ಆ್ಯಕ್ಚುಲಿ ಅಂದರೆ ಈ ಶೋಲಿ ಅಂದರೆ ಪ್ರತಿ ಸಲಿನೂ ಸಿನಿಮಾ ರಿಲೀಸ್ ಆದಾಗ ಅಥವಾ ಪ್ರೀಮಿಯರ್ ಶೋ ನೋಡಬೇಕಾದ್ರೆ ನಮಗೆ ಹೆಂಗಿರುತ್ತೆ ಅಂದರೆ ಬರೆದಿರ್ತೀವಿ, ಕಾಸ್ಟ್ ಮಾಡಿರ್ತೀವಿ, ಸಿನಿಮಾ ಮಾಡಿ, ಸೊ ಮೇಲೆ ಕೂತ್ಕೊಂಡು ಕೆಳಗಡೆ ರಿಯಾಕ್ಷನ್ಸ್ ಅದು ಇದು ನೋಡೋಣ ಅನ್ನೋದೊಂದು ಜನರಲಿ. ಹೌದು, ಇವತ್ತು ಅದೇ ಥಾಟಲ್ಲೇ ಕೂತ್ಕೊಂಡೆ. ಬಟ್ ನಾನು ಸಿನಿಮಾ ಒಳಗೆ ಹೋಗ್ಬಿಟ್ಟೆ. ನಾನು ನನ್ನ ಸುತ್ತಮುತ್ತ ಏನಾಗ್ತಿದೆ ನನಗೆ ನೋಡೋಕ್ಕಾಗಲಿಲ್ಲ. ಆ ಕ್ರೆಡಿಟ್ ನಾನು ಫಿಲ್ಮಿಗೆ ಕೊಡ್ತೀನಿ. ಗೊತ್ತಿಲ್ಲ ಯಾರಿಂದಾಯಿತು, ಏನಾಯಿತು, ಯಾರು ಮಾಡಿದ್ರು, ಬಟ್ ನಾನು ಫಿಲಮ್ ಒಳಗೆ ಹೋಗಿದ್ದೆ. ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಸೈನ್. ಒಂದು ಸಿನಿಮಾ ನೋಡ್ಬೇಕಾದ್ರೆ ನನಗೆ, ನನ್ನ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ನೋಡ್ಬೇಕಾದ್ರೂ ನಾನು ಒಳಗೆ ಹೋಗಬೇಕು ಅಂತ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ಬಟ್ ಆಚೆ ಬಂದ ಮೇಲೆ ಒಂಥರ ನನಗೆ ಐ ವಾಸ್ ಸ್ಪೀಚ್ಲೆಸ್. ನನಗೇನೋ ಅಂದರೆ ಒಂದು ಎಮೋಷನ್, ನನಗೆ 1 ಮಾಡಿದ್ದೀವಿ, 2 ಮಾಡಿದ್ವಿ, 3 ನಾವು ರೌಂಡ್ ಅಪ್ ಮಾಡ್ತಿದ್ದೀವಿ. ಬಟ್ ನನಗೆ ತುಂಬ ಜನ ಹೇಳಿದ ಕೂಡ ನಂಗೆ ಎಮೋಷ್ನಲ್ ಆಯಿತು. ಬಟ್ ಟೆಲ್ ಮಿ, ಯುಗಾದಿ ಹಬ್ಬ ಜನ ನೋಡೋಕೆ ಕಾಯ್ತಾ ಇದ್ದಾರೆ. ಇನ್ವೈಟ್ ಹೇಗೆ ಹಬ್ಬಕ್ಕೆ, ಈ ಸಿನಿಮಾ ಹಬ್ಬಕ್ಕೆ ಹೇಗೆ ಕರಿತಿದ್ದೀರಾ? ಐ ಥಿಂಕ್ ನಮ್ಮ ಶಕ್ತಿ ಮೀರಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಬಂದು ಇಡೀ ಫ್ಯಾಮಿಲಿ ಬಂದು ಸಿನಿಮಾನ ನೋಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಬರೀ ನಮ್ಮ ಸಿನಿಮಾಗೆ ಅಂತಲ್ಲ, ಕನ್ನಡ ಚಿತ್ರರಂಗಕ್ಕಿದೆ. ಸೊ ಬನ್ನಿ ಸಿನಿಮಾನ ನೋಡಿ. ಯಾಕಂದರೆ ನೀವು ಬರೋದು ಎಷ್ಟು ನಮ್ಮ ಮುಖ್ಯನೋ ಅಷ್ಟೇ ಮುಖ್ಯ ನಾವು ನಿಮ್ಗೆ ಒಳ್ಳೆ ಸಿನಿಮಾ ಕೊಡೋದು. ಸೊ ಆ ಒಳ್ಳೆ ಸಿನಿಮಾ ನಾವು ಕೊಟ್ಟಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ನೀವು ಅದನ್ನು ಸಪೋರ್ಟ್ ಮಾಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪುಟಾಣಿ ಮಗು ಬಗ್ಗೆ ಮತ್ತು ಇದ್ರ ಎರಡೂ. ಪುಟಾಣಿ ಮಗು ಬಗ್ಗೆ, ಪುಟಾಣಿ ನಿಧಿ ಬಗ್ಗೆ. ಓಕೆ. ಪುಟಾಣಿ ನಿಧಿ ಬಹಳ ಅಂದರೆ ಮುದ್ದಾದ ಪಾತ್ರ. ಐ ಥಿಂಕ್ ನನಗನ್ಸುತ್ತೆ ನಾವು ಎಷ್ಟೇ ಹೇಳಿದ್ರು ಜನ ಅದನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಯುಗಾದಿ ಹಬ್ಬ ಬೇವು ಬೆಲ್ಲ ತಿಂದಿರ್ತಾರೆ. ಐ ಥಿಂಕ್ ಎಲ್ಲೋ ಅದೇ ಒಂದು ಬಿಟ್ರ್ ಸ್ವೀಟ್ ಎಕ್ಸ್ಪೀರಿಯೆನ್ಸ್ ನಾವು ಸಿನಿಮಾದಲ್ಲಿ ಕೊಡ್ತೀವಿ. ಅಂದರೆ ಆ ಥರ ಫೀಲ್ ಆಗುತ್ತೆ. ಖುಷಿ ಪಡ್ತೀರಾ ಫ್ಯಾಮಿಲಿ ಜೊತೆ ಒಂದು ಸಿನಿಮಾ ನೋಡಿ. ಅಂದರೆ ಏನು ಟ್ರೈಲರಲ್ಲಿ ಬಿಟ್ಕೊಟ್ಟಿಲ್ಲ ಅದು ಇದು ಅಂತ, ಅದನ್ನು ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತೀರಾ, ಖುಷಿ ಆಗುತ್ತೆ.